ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ಮನೆಯಲ್ಲೇ ರಾಗಿ ಸರಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ನೋಡಿಲಿ. ರಾಗಿನ ಚೆನ್ನಾಗಿ ತೊಳೆದು ಒಂದು ದಿನ ನೈಟ್ ಮೊಳಕೆ ಕಟ್ಟಿ ತೆಗೆದಿಟ್ಕೊಂಡಿದ್ದೀನಿ. ಒಂದು 1/4 kg ಗೋಧಿ ತೊಗೊಂಡಿದ್ದೀನಿ, ಒಂದು 100 ಗ್ರಾಮ್ ಬೇಳೆ, ಹಾಗೆ ಒಂದು 50 ಗ್ರಾಮ್ ಕಡಲೆಬೇಳೆ ತೊಗೊಂಡಿದ್ದೀನಿ, 100 ಗ್ರಾಮ್ ಹೆಸರು ಕಾಳು ತೊಗೊಂಡಿದ್ದೀನಿ. ನೋಡಿ, ನಾನು ಈ ಬೌಲ್ ಅಳತೆಯಲ್ಲಿ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು 50 ಗ್ರಾಮ್ ಕಡಲೆ ಬೀಜ, ಒಂದು 50 ಗ್ರಾಮ್ ಉದ್ದಿನ ಬೇಳೆ, ಹಾಗೆ ಒಂದು 50 ಗ್ರಾಮ್ ಮೆಂತೆ, 50 ಗ್ರಾಮ್ ಕಡಲೆಕಾಳು, ಹಾಗೆ ಒಂದು 50 ಗ್ರಾಮ್ ಹೆಸರು ಬೇಳೆನ ತಗೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು 50 ಗ್ರಾಮ್ ಬಾದಾಮು, 50 ಗ್ರಾಮ್ ಗೋಡಂಬಿ, ಹಾಗೆ ಇಲ್ಲಿ ವಾಲ್ನಟ್ಟು ಒಂದು 50 ಗ್ರಾಮ್ ತಗೊಂಡಿದ್ದೀನಿ. ಹಾಗೆ ಒಂದು 50 ಗ್ರಾಮ್ ಜೀರಿಗೆ ತಗೊಂಡಿದ್ದೀನಿ, ಒಂದು 50 ಗ್ರಾಮ್ ಓಟ್ಸ್ ತಗೊಂಡಿದ್ದೀನಿ. ಇಲ್ಲಿ ನಾನು ಸೊಸೈಟಿ ರೈಸ್ನ ಒಂದು 100 ಗ್ರಾಮ್ ಅಷ್ಟು ಯೂಸ್ ಮಾಡ್ತಿದ್ದೀನಿ. ನಿಮಗೆ ಬೇಕು ಅಂದರೆ ಅಂಗಡೀಲಿ ಕೆಂಪಕ್ಕಿ ಸಿಗುತ್ತೆ, ಕೆಂಪಕ್ಕಿನಾದರೂ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ 1-2 ಪೀಸಷ್ಟು ಬಜ್ಜೆ ಹಾಕ್ಕೋತಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪನ್ನು ತಗೊಂಡಿದ್ದೀನಿ. ಹಾಗೆ ಒಂದು 50 ಗ್ರಾಮ್ ಅಷ್ಟು ಸಬ್ಬಕ್ಕಿನ ತಗೊಂಡಿದ್ದೀನಿ. ಪಾಯಸ ಎಲ್ಲ ಮಾಡೋದಕ್ಕೆ ಯೂಸ್ ಮಾಡ್ತಾರಲ್ಲ, ಆ ಸಬ್ಬಕ್ಕಿನ ಯೂಸ್ ಮಾಡ್ಕೋತಿದ್ದೀನಿ. ಈ ಥರ ರಾಗಿ ಸರಿ ಮಾಡ್ಕೊಳ್ಳೋಕ್ಕೆ ಕಷ್ಟ ಅಂದ್ಬಿಟ್ಟು ತುಂಬ ಜನ ಹೊರ್ಗಡೆಯಿಂದ ತಂದು ತಿನ್ನಿಸ್ತಾರೆ. ಯಾವುದೇ ಕಾರಣಕ್ಕೂ ಆ ಥರ ಮಾಡೋಕ್ಕೆ ಹೋಗಬೇಡಿ. ಒಂದೇ ಒಂದಿನ ಈ ಥರ ಕಷ್ಟಪಟ್ಟು ರಾಗಿ ಸರಿ ಮಾಡಿ ಇಟ್ಕೊಂಡ್ರೆ ಮಕ್ಕಳಿಗೆ ಒಂದು 4-5 ತಿಂಗಳವರೆಗೂ ಯೂಸ್ ಮಾಡ್ಬೋದು. ಫಸ್ಟ್ ಇಲ್ಲಿ ಒಂದು ಬಾಣಲಿನ ಕಾಯಕ್ಕೆ ಇಟ್ಕೊಂಡು ಅದಕ್ಕೆ ತೆಗೆದಿಟ್ಕೊಂಡಿದ್ದು ರಾಗಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ರಾಗಿ ಚೆನ್ನಾಗಿ ಫ್ರೈ ಆಗಬೇಕು, ಇಲ್ಲ ಅಂದರೆ ಮಕ್ಕಳಿಗೆ ಹೊಟ್ಟೆ ನೋವು ಬಂದುಬಿಡುತ್ತೆ. ಮತ್ತು ಹಿಟ್ಟನ್ನು ಅಷ್ಟೇ ತುಂಬ ದಿನ ಸ್ಟೋರ್ ಮಾಡೋಕ್ಕಾಗಲ್ಲ, ಬೇಗ ಹಾಳಾಗಿಬಿಡುತ್ತೆ. ಸ್ವಲ್ಪನೇ ರಾಗಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದನ್ನು ಒಂದು 4 ಕಾಳನ್ನ ಬಾಯಿಗೆ ಹಾಕ್ಕೊಂಡು ಜಗಿದ್ರೆ ಅದು ಚೆನ್ನಾಗಿ ಕ್ರಿಸ್ಪಿಯಾಗಿರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ರಾಗಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದ ತಕ್ಷಣ ಗೋಧಿ, ತೊಗರಿಬೇಳೆ, ಕಡಲೆಬೇಳೆ, ಹೆಸರು ಕಾಳು ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ನಾನಿಲ್ಲಿ ಒಟ್ಟಿಗೆ ಫ್ರೈ ಮಾಡ್ಕೊತಿದ್ದೀನಿ. ನಿಮಗೆ ಇಷ್ಟ ಆಗಲ್ಲ ಅನ್ನೋದಾದರೆ ಸಪ್ರೇಟಾಗೂ ಫ್ರೈ ಮಾಡ್ಕೋಬೋದು, ಒಂದೊಂದನ್ನೇ ಒಂದೊಂದು ಸರಿ ಫ್ರೈ ಮಾಡ್ಕೋಬೋದು. ಮಕ್ಕಳಿಗೆ ಈ ಥರ ನವಧಾನ್ಯಗಳನ್ನೆಲ್ಲ ಬಳಸಿ ರಾಗಿ ಸರಿ ಮಾಡ್ಕೊಡೋದ್ರಿಂದ ಅವರು ಅಷ್ಟೇ ತುಂಬ ಆ್ಯಕ್ಟಿವ್ ಆಗಿ ಚೆನ್ನಾಗಿ ಆರೋಗ್ಯವಾಗಿರ್ತಾರೆ. ನಾನು ಫಸ್ಟು ರಾಗಿ ಸರಿ ಮಾಡಿದಾಗ ಬರೀ ರಾಗಿ ಹಾಗೆ ಸ್ವಲ್ಪ ಕಾಳುಗಳನ್ನ ಕಮ್ಮಿ ಬಳಸ್ಬಿಟ್ಟು ಮಾಡಿದ್ದೆ. ಇಲ್ಲೇ ಮಿಕ್ಸಿಲೇ ಪುಡಿ ಮಾಡ್ಕೊಂಡಿದ್ದೆ. ಈ ಸರಿ ಸ್ವಲ್ಪ ಎಲ್ಲನೂ ಜಾಸ್ತಿ ಹಾಕಿ ಮಾಡೋದ್ರಿಂದ ಮಿಲ್ಲಿಗೆ ಕೊಡಬೇಕು. ನೋಡಿ, ಕಾಳುಗಳದ್ದು ಬಣ್ಣ ಚೇಂಜ್ ಆಗ್ತಿದೆ. ಸಾಕು, ಅದಕ್ಕೆ ಹುರಿದ್ರೆ ಸಾಕು. ಇದನ್ನು ತೆಗೆದಿಟ್ಕೊತಿದ್ದೀನಿ. ಮತ್ತು ಈ ಬೌಲ್ ಅಳತೆಲಿ ನಾನು ಈ ಪದಾರ್ಥಗಳನ್ನ ತಗೊಂಡಿದ್ದೀನಿ. ಕಡಲೆ ಬೀಜ, ಹೆಸರು ಕಾಳು, ಕಡಲೆಕಾಳು, ಸ್ವಲ್ಪ ಮೆಂತೆ, ಹಾಗೆ ಉದ್ದಿನ ಬೇಳೆ, ಹಾಗೆ ಸಬ್ಬಕ್ಕಿ ಎಲ್ಲನೂ ತಗೊಂಡಿದ್ದೀನಿ. ಎಲ್ಲನೂ ನಾನು ಒಂದೇ ಸರಿ ಫ್ರೈ ಮಾಡ್ಕೊತಾ ಇದ್ದೀನಿ. ಯಾರೆಲ್ಲ ಮನೇಲಿ ಮಾಡ್ಕೊಳ್ಳೋಕ್ಕೆ ಕಷ್ಟ ಅಂದ್ಬಿಟ್ಟು ಹೊರ್ಗಡೆಯಿಂದ ತಂದು ತಿನ್ನಿಸ್ತಾರೋ ದಯವಿಟ್ಟು ಆ ಥರ ಹೊರ್ಗಡೆಯಿಂದ ಮಕ್ಕಳಿಗೆ ತಂದು ತಿನ್ಸೋಕ್ಕೆ ಹೋಗಬೇಡಿ. ಇಲ್ಲಿ ನಾವೇ ನಮ್ಮ ಕೈಯಾರ ಮಕ್ಕಳಿಗೆ ರಾಗಿ ಸರಿ ಮಾಡಿಕೊಡೋವಾಗ ನೀಟಾಗಿ ಚೆನ್ನಾಗಿ ತೊಳೆದು ಮಾಡ್ತೀವಿ. ಅದೇ ಅಂಗಡಿಯಿಂದ ತಂದು ತಿನ್ನಿಸೋದ್ರಲ್ಲಿ ಅವರು ನೀಟಾಗಿ ತೊಳೆದಿರ್ತಾರೋ ಇಲ್ಲ ಹೇಗೆ ಪುಡಿ ಮಾಡಿರ್ತಾರೋ ಅನ್ನೋದೇ ಗೊತ್ತಿರಲ್ಲ, ಮಕ್ಕಳಿಗೆ ತಂದು ತಿನ್ನಿಸ್ಬಿಡ್ತೀವಿ. ಪ್ಲೀಸ್ ಆ ಥರ ಮಾಡೋಕ್ಕೆ ಹೋಗಬೇಡಿ. ನೀವೇ ನಿಮ್ಮ ಕೈಯಾರೆ ಮನೇಲೇ ರಾಗಿ ಸರಿನ ಮಾಡಿಕೊಡಿ ಮಕ್ಕಳಿಗೆ. ನೋಡಿ, ಈ ಕಾಳುಗಳು ಅಷ್ಟೇ ಚೆನ್ನಾಗಿ ಫ್ರೈ ಆಗಿದೆ. ಅದನ್ನು ತೆಗೆದಿಟ್ಕೊಂಡಿದ್ದಾದ ತಕ್ಷಣ ಅಕ್ಕಿನ ಹಾಕ್ಕೋತಿದ್ದೀನಿ. ನಾನಿಲ್ಲಿ ಸೊಸೈಟಿ ರೈಸ್ನ ಯೂಸ್ ಮಾಡ್ತಿದ್ದೀನಿ. ನಿಮಗೆ ಸೊಸೈಟಿ ರೈಸ್ ಸಿಕ್ಕಿಲ್ಲ ಅಂದರೆ ಅಂಗಡೀಲಿ ಕೆಂಪಕ್ಕಿ ಸಿಗುತ್ತೆ, ಅದನ್ನು ಬೇಕಾದರೂ ಹಾಕ್ಕೊಳ್ಳಿ. ಹಾಗೆ ಇಲ್ಲಿ ಒಂದು 50 ಗ್ರಾಮ್ ಅಷ್ಟು ಓಟ್ಸು, ಒಂದು 50 ಗ್ರಾಮ್ ಅಷ್ಟು ಜೀರಿಗೆನ ಹಾಕ್ಕೊಂಡು ಒಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನಾನು ರಾಗಿನ ಚೆನ್ನಾಗಿ ಒಂದು 2-3 ಸರಿ ತೊಳೆದು ನೆನೆ ಹಾಕಿ ಅದನ್ನು ಒಂದಿನ ನೈಟ್ ಫುಲ್ ಮೊಳಕೆ ಕಟ್ಟಿಸಿದ್ದೆ. ನಿಮಗೆ ಮೊಳಕೆ ಕಟ್ಟಿ ಮಾಡೋಕ್ಕೆ ಇಷ್ಟ ಆಗಲ್ಲ ಅನ್ನೋದಾದರೆ ಬೇಕಾದರೆ ಹಾಗೆ ಬೇಕಾದರೂ ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಬಟ್ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ, ರಾಗಿನ ತುಂಬ ಕೊಳೆ ಇರುತ್ತೆ. ಅಕ್ಕಿ ಎಲ್ಲ ಚೆನ್ನಾಗಿ ಫ್ರೈ ಆದ ತಕ್ಷಣವೇ ತೆಗೆದಿಟ್ಕೊಂಡಿದ್ದು ಗೋಡಂಬಿ, ಬಾದಾಮಿ, ವಾಲ್ನಟ್ನ ಚೆನ್ನಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಮಕ್ಕಳು ಈ ಥರ ಡ್ರೈ ಫ್ರೂಟ್ಸ್ನ ದೊಡ್ಡವರಾದ್ಮೇಲೆ ತಿಂತಾರೆ ಏನೋ ಗೊತ್ತಿಲ್ಲ. ಈಗಲೇ ಮಾಡೋ ಸರಿಗಳಿಗೆ ಇದನ್ನೆಲ್ಲ ಆ್ಯಡ್ ಮಾಡಿ ತಿನ್ನಿಸೋದ್ರಿಂದ ಅವ್ರಿಗೂ ಬುದ್ಧಿಶಕ್ತಿ ಚೆನ್ನಾಗಿ ಚುರುಕಾಗಿರುತ್ತೆ. ಈ ರಾಗಿ ಸರಿನ 6 ತಿಂಗಳು ಮೇಲ್ಪಟ್ಟಿರೋ ಮಕ್ಕಳಿಂದ ಹಿಡಿದು 2 ವರ್ಷದ ಮಕ್ಕಳವ್ರಿಗೂ ಕೊಡ್ಬೋದು, ತುಂಬ ಇಷ್ಟಪಟ್ಟು ತಿಂತಾರೆ ಮಾತ್ರ. ನೋಡಿ, ಇಷ್ಟು ಚೆನ್ನಾಗಿ ಫ್ರೈ ಆದರೆ ಸಾಕು. ಇದನ್ನು ತೆಗೆದಿಟ್ಕೊಳ್ಳಿ. ಮತ್ತು ಅದೇ ಬಾಣಲಿಗೆ ನಾನು ಒಂದು 2 ಪೀಸ್ ಬಜ್ಜೆ ತೊಗೊಂಡಿದ್ದೀನಿ. ಆ ಬಜ್ಜೆನ ಹಾಕ್ಕೊಂಡು ಸ್ವಲ್ಪ ಹುರ್ಕೋತಿದ್ದೀನಿ. ಹಾಗೆ ಮತ್ತು ಅದೇ ಬಾಣಲಿಗೆ ಒಂದು 4 ಕಾಳು ಮೆಣಸನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಕಾಳು ಮೆಣಸು ಹಾಕೋದ್ರಿಂದ ಮಕ್ಕಳಿಗೆ ಶೀತ ಕೆಮ್ಮು ಏನೂ ಆಗೋದಿಲ್ಲ. ಬಜ್ಜೆ ಹಾಕೋದ್ರಿಂದ ಮಕ್ಕಳಿಗೆ ಚೆನ್ನಾಗಿ ಜೀರ್ಣಕ್ರಿಯೆ ಚೆನ್ನಾಗಿರುತ್ತೆ, ಯಾವುದೇ ಥರದ ಮೋಷನ್ ಪ್ರಾಬ್ಲಮ್ ಏನೂ ಇರೋದಿಲ್ಲ. ನೋಡಿ, ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು
ಒಂದು ಬಟ್ಟೆ ಮೇಲೆ ಹಾಕೊಂಡಿದ್ದೀನಿ. ಅದಕ್ಕೆ ತೆಗೆದಿಟ್ಕೊಂಡಿದ್ದು ಉಪ್ಪನ್ನ ಮಿಕ್ಸ್ ಮಾಡ್ಕೊತಿದ್ದೀನಿ. ಉಪ್ಪು ಹಾಕೋದ್ರಿಂದ ಹಿಟ್ಟು ತುಂಬ ಚೆನ್ನಾಗಿರುತ್ತೆ, ಯಾವುದೇ ರೀತಿ ಹುಳ ಆಗೋದಿಲ್ಲ. ನೋಡಿ ಈ ಪಾತ್ರೆಗೆ ಹಾಕ್ಬಿಟ್ಟು ಮಿಲ್ಲಿಗೆ ಕೊಟ್ಟು ಕಳಿಸ್ದೆ. ನೋಡಿ ಇಷ್ಟು ಸ್ಮೂತಾಗಿ ಪುಡಿ ಮಾಡಿಸ್ಕೊಬಂದರೆ ಸಾಕು, ಮಕ್ಕಳಿಗೆ ಅಂತ ಹೇಳಿದ್ರೆ ಸಾಕು ಚೆನ್ನಾಗೇ ಮಿಲ್ ಮಾಡಿಕೊಡ್ತಾರೆ. ಈ ಥರ ರಾಗಿ ಸರಿನ ಪುಡಿ ಮಾಡಿಸ್ಕೊಬಂದ ತಕ್ಷಣವೇ ಜರಡಿ ಹಿಡ್ಕೊಬಿಡಿ. ಜರಡಿ ಹಿಡಿಯೋದ್ರಿಂದ ಚೆನ್ನಾಗಿ ಪೌಡ್ರ್ ಆಗಿಲ್ದಿರೋ ರಾಗಿ ಸರಿ ಎಲ್ಲ ಈ ಜರಡಿಲೇ ಬಾಕಿ ಆಗುತ್ತೆ. ಆ ವೇಸ್ಟ್ನೆಲ್ಲ ತೆಗೆದಿಟ್ಕೊಬಿಟ್ಟು ಚೆನ್ನಾಗಿರೋ ರಾಗಿ ಸರಿನ ಒಂದು ಸಪ್ರೇಟಾಗಿ ಒಂದು ಬಾಕ್ಸಿಗೆ ತೆಗೆದಿಟ್ಕೊಂಡ್ರೆ ಏನಿಲ್ಲ ಅಂದರೂ ಒಂದು 3-4 ತಿಂಗಳವರೆಗೂ ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಇದನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಫಸ್ಟ್ ಇಲ್ಲಿ ಒಂದು ಪಾತ್ರೆಗೆ ನಾನು 2 ಸ್ಪೂನ್ ಆಗೋಷ್ಟು ರಾಗಿ ಸರಿನ ಹಾಕ್ಕೋತಿದ್ದೀನಿ. ನೀವಿಲ್ಲಿ ಇದನ್ನು ಬೇಕಾದರೆ ಕಂಪ್ಲೀಟ್ ನೀರಲ್ಲಾದರೂ ಮಾಡ್ಕೋಬೋದು, ಇಲ್ಲ ಬರೀ ಹಾಲಲ್ಲೇ ಮಾಡ್ಕೋತೀನಿ ಅನ್ನೋದಾದರೆ ಹಾಲಲ್ಲಾದರೂ ಮಾಡ್ಕೋಬೋದು. ನಾನು ಈ ಸರಿನ ಅರ್ಧ ಹಾಲು ಮತ್ತು ಅರ್ಧ ನೀರು ಮಿಕ್ಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ನಾನಿಲ್ಲಿ 2 ಸ್ಪೂನ್ ರಾಗಿ ಸರಿಗೆ 1 ಲೋಟ ನೀರು ಹಾಗೆ 1 ಲೋಟ ಹಾಲನ್ನ ಮಿಕ್ಸ್ ಮಾಡಿಕೊಂಡು ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ನೋಡಿ ಯಾವುದೇ ಥರ ಗಂಟಿರಬಾರ್ದು. ನಾನಿಲ್ಲಿ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೋತಿದ್ದೀನಿ. ನಿಮ್ಮ ಪಾಪುಗೆ ಉಪ್ಪು ಕೊಡಲ್ಲ ಅನ್ನೋದಾದರೆ ಬೇಕಾದರೆ ಸ್ವಲ್ಪ ಬೆಲ್ಲ ಬೇಕಾದರೂ ಹಾಕ್ಕೋಬೋದು. ಲೋ ಫ್ಲೇಮೆಲ್ಲ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾನೆ ಇರಿ. ಅಕಸ್ಮಾತ್ ಏನಾದರೂ ಗಂಟು ಥರ ಆಗಿಬಿಟ್ರೆ ಮಕ್ಕಳು ತಿನ್ನೋಕ್ಕೆ ಇಷ್ಟಪಡಲ್ಲ. ಸೊ ಅದಕ್ಕೋಸ್ಕರನೇ ಸ್ವಲ್ಪನೂ ಕೈ ಬಿಡ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇರಿ. ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ. 1 ವರ್ಷದೊಳಗಿನ ಮಕ್ಕಳುಗಳಿಗೆ ಸ್ವಲ್ಪ ಪ್ಯೂರಿ ಥರನೇ ಇರಬೇಕು, ಯಾಕಂದರೆ ಗಟ್ಟಿಯಾಗಿಬಿಟ್ರೆ ಅವ್ರಿಗೂ ತಿನ್ನೋ ಕಷ್ಟ ಆಗುತ್ತೆ. ಅದೇ ಪ್ಯೂರಿ ಥರ ಇದ್ರೇ ಚೆನ್ನಾಗೇ ನುಂಗ್ಕೊಬಿಡ್ತಾರೆ. ನೋಡಿ ಇಷ್ಟು ತೆಳ್ಳಗಿದ್ರೆ ಸಾಕು, ಈಸಿಯಾಗಿ ತಿನ್ಕೋತಾರೆ. ಚೆನ್ನಾಗಿ ಕುದಿ ಬಂದಾದ ತಕ್ಷಣ ಅದಕ್ಕೆ 1 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೋತಿದ್ದೀನಿ ನಾನು. ತುಪ್ಪ ಹಾಕ್ಕೊಂಡು ರಾಗಿ ಸರಿ ಮಕ್ಳಿಗೆ ತಿನ್ನಿಸಿದ್ರೇ ಅದ್ರ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ನೀವು ಮೊದಲನೇ ಸರಿ ರಾಗಿ ಸರಿ ತಿನ್ನಿಸ್ಬೇಕಾದ್ರೆ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಏನಿದ್ರೂ 1-2 ಸ್ಪೂನ್ ಆಗೋಷ್ಟು ಮಾತ್ರ ತಿನ್ನಿ. ಒಂದೇ ಸರಿ ಜಾಸ್ತಿ ತಿನ್ಸೋಕೆ ಹೋದರೆ ಮಕ್ಕಳಿಗೆ ಅರಗಿಸ್ಕೊಳ್ಳೋ ಶಕ್ತಿ ಇರಲ್ಲ, ವಾಮಿಟ್ ಮಾಡ್ಕೊಬಿಡ್ತಾರೆ. ದಿನ ಅದ್ರ ಪ್ರಮಾಣನ ಜಾಸ್ತಿ ಮಾಡ್ಕೊಂಡೋಗಿ ಫಸ್ಟು ನೀವು 1 ಸ್ಪೂನು ಅಥವಾ 2 ಸ್ಪೂನಿಂದ ಸ್ಟಾರ್ಟ್ ಮಾಡಿ. ನೋಡಿ ಈ ಅದಕ್ಕೆ ಆದರೆ ಸಾಕು. ಅದನ್ನು ತಣ್ಣಗಾಗಕ್ಕೆ ಬಿಡಿ. ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಡಿ. ಪ್ಲೇಟ್ ಮುಚ್ಚಿಡೋದ್ರಿಂದ ಆ ಸರಿ ಮೇಲೆ ಕೆನೆ ಥರ ಮೇಲೆ ಕೂರೋದಿಲ್ಲ. ಆ ಕೆನೆ ಥರ ಕೂರಬಾರ್ದು ಅಂದರೆ ಮೇಲೆ ಪ್ಲೇಟ್ ಮುಚ್ಚಿಟ್ಬಿಟ್ಟೆ ತಣ್ಣಗಾಗಕ್ಕೆ ಬಿಡಿ. ನೋಡಿ ರಾಗಿ ಸರಿ ಕಂಪ್ಲೀಟ್ಲಿ ರೆಡಿ ಆಯಿತು. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.